ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರುವಂತ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾನೆ ಅಂತಂದ್ರೆ ಏನ್ ಹೇಳ್ಬೇಕು. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ನಡೀತಾ ಇರ್ತದೆ, ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡ್ಬೇಕಾಗುತ್ತೆ. ದಸರಾ ಟೈಮ್ ಅಲ್ಲಿ ವ್ಯಾಪಾರಸ್ಥರು ಬಹಳ ಜನ ಬರ್ತಾರೆ, 10 ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದಾರೆ, ಹಕ್ಕಿಪಿಕ್ಕಿ ಜನಾಂಗದವರು ಬರ್ತಾರೆ, ಬಲೂನ್ ಮಾರ್ತಾರೆ. ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು, ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಗೊತ್ತಿರ್ಬೇಕಲ್ವಾ. ಅದನ್ನ ನಾನು ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ. ಏನಂದ್ರೂ ಕಾಮೆಂಟ್ ಮಾಡ್ತಾರೆ. ಯುಕ್ರೇನ್ ಅಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ, ರಷ್ಯಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ, ಅದೇ ರೀತಿನಲ್ಲಿ ಗಾಜಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ. ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದ ಏನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಆದ್ರೆ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಒಬ್ಬನಾರ ಬಾಯಿ ತೆರಿತಾ ಇದ್ದಾನ. ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತೆರಿತಿದಾರ, ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ ಡಿ ಕೆ ಶಿವಕುಮಾರ್ ಬಾಯಿ ತೆರಿತಿದಾರ, ಎಲ್ಲದಕ್ಕೂ ಬಾಯಿ ಹಾಕುವಂತಹ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ. ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಬಹಳ ಪ್ರವೀಣನ್ ತರ ಇಲ್ಲಿ ಅದಿರನ್ನ ಲಪಟಾಯಿಸುವಂತಹ ಲಾಡು ಮಾತಾಡುವಂತ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದಾರ. ಅಲ್ಲಿ ಯಾರ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನ, ಅವನು ಮಾತಾಡ್ತಿಲ್ಲ. ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳ ವಕ್ತಾರ ಇದ್ದಾನೆ, ಅವನು ಮಾತಾಡ್ತಿಲ್ಲ. ಮೈಸೂರಿನಲ್ಲಿ ಯಾರ ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ?